ಬೇಸಿಗೆ ಏನೋ ಬಂದ್ಬಿಡ್ತು, ಆದ್ರೆ ನಮಗೆ ಆತಂಕ ಹೆಚ್ಚಾಗ್ತಾ ಇದೆ. 1 ಕಿಲೋಮೀಟರ್ ದೂರ ಹೋಗಿ ನಾವು ನೀರನ್ನ ತರಬೇಕು. ಜನರಿಗೆ ಇಲ್ಲಿ ನೀರಿನ ಹಾಹಾಕಾರ ಉಂಟಾಗ್ತಾ ಇದೆ ಅಂತ ಆರೋಪ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಮಹಾಲಿಂಗನಹಟ್ಟಿಯಲ್ಲಿ ನೀರಿಗಾಗಿ ಈ ಗ್ರಾಮದ ಜನರ ಹಾಹಾಕಾರ ಇಲ್ಲಿ ತೋರಿಸ್ತೀವಿ ನಿಮಗೆ. ಹಳ್ಳ ಕೊಳ್ಳ ದಾಟಿ 1 ಕಿಲೋಮೀಟರ್ ದೂರ ಹೋಗಿ ಅಲ್ಲಿಂದ ನಾವು ನೀರು ತರಬೇಕಾದ ಅನಿವಾರ್ಯತೆ ನಮಗೆ ಎದುರಾಗ್ತಾ ಇದೆ. ಪ್ರತಿ ವರ್ಷನೂ ಇದೇ ರಾಗ ಇದೇ ತಾಳ ಅಂತ ನಮ್ದು ಇಲ್ಲಿ ಆಗಿದೆ. ಇದು ಕೊರಟಗೆರೆ ತಾಲೂಕು ಮಹಾಲಿಂಗನಹಟ್ಟಿ ಗ್ರಾಮದ ಜನರ ಗೋಳು ಯಾರು ಕೇಳ್ತಾ ಇಲ್ಲ. ಎಲ್ಲಾರ ಮನೆಯಲ್ಲೂ ಫಿಲ್ಟರ್ಗಳಿರ್ತವೆ, ಜೊತೆಗೆ ನೀರ್ ಹಾಕ್ಸ್ಕೊಂತಾರೆ, ಟ್ಯಾಂಕರ್ ಇರುತ್ತೆ. ನಮಗೆ ಅನುಕೂಲತೆ ಇಲ್ವಲ್ಲ. ಇಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾಲಿಂಗನಹಟ್ಟಿ ಗ್ರಾಮಸ್ಥರ ಗೋಳು ಇದಾಗಿರುತ್ತೆ. ಅಧಿಕಾರಿಗಳನ್ನ ನಾವು ಕೇಳ್ತೀವಿ, ಆದ್ರೆ ಬಹಳ ಚೆನ್ನಾಗಿ ಅವರು ನಮ್ಗೆ ಉತ್ತರ ಕೊಡ್ತಾರೆ. ಏನೋ ಒಂದು ಉತ್ತರ ಕೊಟ್ಟು ಅವರು ಜಾರ್ಕೊಂಡ್ ಬಿಡ್ತಾರೆ. ಈ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಮನೆಗೆ ಗಂಗೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಆದ್ರೆ ಯಾರೊಬ್ಬರು ಬಂದು ಕೇಳ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ನೀರಿನ ಹಾಹಾಕಾರ ಹೇಗಿದೆ? ಕಳೆದ ವರ್ಷನೇ ನಾವು ಎಲ್ಲ ಕಡೆಗೆ ಕೇಳಿದ್ವಿ ಈ ಸುದ್ದಿಯನ್ನ, ನಮ್ಮಲ್ಲಿ ನೀರಿಲ್ಲ, ನಮಗೆ ನೀರಿನ ಸಮಸ್ಯೆ ಇದೆ ಅಂತ. ಈಗ ನಮ್ಮ ಗ್ರಾಮದಲ್ಲೇ ನೀರಿನ ಅನಿವಾರ್ಯತೆ ಹೆಚ್ಚಾಗ್ತಾ ಇದೆ. ಇಲ್ಲಿ 25 ಮನೆಗಳು, 300ಕ್ಕೂ ಹೆಚ್ಚು ಜನರು ಇರುವಂತಹ ಗ್ರಾಮ ಇದು. ನೀರು ಕೊಡುವಲ್ಲಿ ಅಧಿಕಾರಿಗಳು ಫೇಲ್ ಆಗ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಪ್ರತಿನಿತ್ಯ ಗ್ರಾಮಸ್ಥರು ಶಾಪ ಹಾಕ್ತಾ ಇದ್ದಾರೆ. ಬೇಸಿಗೆ ಈಗ ಆರಂಭ, ಇನ್ನು ಸಂಪೂರ್ಣವಾಗಿ ಬೇಸಿಗೆ ಬಂದಾಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು ನೀರು? ವಾರ ಹೋದ್ರೆ ಸಾಕು ನೀರನ್ನ ಹಾಕ್ಸ್ಕೋಬೇಕು. ಎಲ್ಲಿ ಬರುತ್ತೆ ನಮ್ಗೆ? ಜಲಜೀವನ್ ಮಿಷನ್ ಇದ್ದು ನಮ್ಗೆ ವ್ಯರ್ಥ ಆಗ್ತಾ ಇದೆ. ಇಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಆದ್ರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ ಆ ಗ್ರಾಮಸ್ಥರಲ್ಲಿ ಹೇಳ್ಕೊಂಡಿರೋದು. ಸರಿಯಾಗಿ ರಸ್ತೆ ಇಲ್ಲ. ಈ ರಸ್ತೆ ಅಲ್ಲಲ್ಲಿ ಗಿಡಗಳು, ಕಂಟಿ, ಜೊತೆಗೆ ಕಸ ಎಲ್ಲ ಬಿದ್ದಿರುತ್ತೆ. ಅದರಲ್ಲಿ ಎಲ್ಲ ನಾವು ನಡ್ಕೊಂಡು ಹೋಗಿ ಬಿಸಿಲಲ್ಲಿ ಅದು ನೀರ್ ತರಬೇಕಲ್ಲ. ತೊಂದರೆ ಎಷ್ಟು ನಮ್ಗೆ. ಈ ಗೋಳು ಯಾರು ಅನುಭವಿಸ್ತಾರೆ ಇಲ್ಲಿ? ಅಧಿಕಾರಿಗಳಿಗೆ ಕಾಣಿಸುತ್ತಾ ಇದು. ಸ್ವತಃ ನೋಡಿ, ನಮ್ಮನೆಯವರೇ 4-5 ಜನ ಹೋಗಿ ಇಲ್ಲಿ ನೀರನ್ನ ತಂದಿದ್ದೀವಿ. ಆದ್ರೆ ಆ ನೀರಿನ ಭಾರ ಹೊರ್ತೀವಲ್ಲ, ಎಷ್ಟು ಕಷ್ಟ ಅದು. ಇಷ್ಟಾದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಬರಬೇಕು. ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತದ್ದು ಇದು ಮಹಾಲಿಂಗನಹಟ್ಟಿ ಗ್ರಾಮ. ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಈ ಸುಡು ಬಿಸಿಲಲ್ಲಿ ನಾವು ಹೋಗಿ ನೀರು ತರಬೇಕು. ಜೊತೆಗೆ ಹಸುಗಳು ಇರ್ತವೆ. ಇದು ನೀರಿನ ಟ್ಯಾಂಕರ್ ಕಾಣಿಸ್ತಾ ಇದೆ, ಆದ್ರೆ ಅಲ್ಲಿ ನೀರೇ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಹೋಗಿ ನಾವು ನೀರು ತರಬೇಕು. 1 ಕಿಲೋಮೀಟರ್ ದೂರ ಹೋಗ್ಬೇಕು ನೀರಿಗಾಗಿ. ಈ ಜಲಜೀವನ್ ಮಿಷನ್ ಏನ್ ಹಾಕಿದಾರಲ್ಲ, ಅದು ನಮ್ಗೆ ಉಪಯೋಗ ಬರ್ತಾ ಇಲ್ಲ. ಅದು ಮನೆಗೆ ಗಂಗಾ ಅಂತ ಹೇಳ್ತಾರಲ್ಲ, ನಮ್ಗೆ ಎಲ್ಲಿ ಅದು ಸದುಪಯೋಗ ಆಗ್ತಾ ಇದೆ? ಜನ ಅಲ್ಲೀಗ ಮಾತಾಡ್ತಾರೆ. ಮಹಾಲಿಂಗನಹಟ್ಟಿ ಗ್ರಾಮಸ್ಥರ ಗೋಳು ಏನಿದೆ ಬನ್ನಿ ಕೇಳೋಣ. ನನ್ನ ವಾರ್ಡ್ಗೆ ಸೇರಿದಂಥ ಮಹಾಲಿಂಗನಹಟ್ಟಿನಲ್ಲಿ 1 ವರ್ಷದಿಂದ ಆ ಜನಗಳಿಗೆ ಸಮರ್ಪಕವಾದಂಥ ನೀರು ಕೊಡೋಕ್ಕಾಗ್ತಾ ಇಲ್ಲ. ನಾನು ವರ್ಷದಿಂದ ಎಲ್ಲ ಅಧಿಕಾರಿಗಳ ಆಫೀಸ್ ಬಾಗಿಲಿಗೆ ತಿರುಗಿ ಸಾಕಾಗ್ಬಿಟ್ಟು ಇವತ್ತು ಮೀಡಿಯಾ ಮುಂದೆ ನಿಂತ್ಕೊಂಡು ನಾನು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ದಯಮಾಡಿ ನನ್ನ ವಾರ್ಡ್ಗೆ ನೀರು ಕೊಡಿಸ್ಕೊಡಿ. ಏನು ಸಮಸ್ಯೆ ಆಗಿದೆ? ಯಾವ್ಯಾವ ಅಧಿಕಾರಿಗಳನ್ನ ಇದು ಮಾಡಿದ್ರಿ, ಸಂಪರ್ಕಿಸಿದ್ರಿ? ಇದು ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆಯ ಏನು AW ಅವರು, ಆಮೇಲೆ ಅವರ ಅಸಿಸ್ಟೆಂಟು ಎಲ್ಲರನ್ನೂ ಕಂಟೆಂಟ್ ಮಾಡಿದ್ವಿ. ಇಒ ಮೇಡಮ್ ಬಂದು ಸ್ಪಾಟು ನೋಡಿದ್ದಾರೆ, ಆದರೂ ಅವರು ಡಿಲೇ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತ? ಏನು ಅದೇ ಇದು ಮಾಡ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಅದು ಏನು ಇನ್ನೂ ಆಗಲೇ ಇಲ್ಲ. ಬಂದಾಗೆಲ್ಲ ನಿಮ್ಗೆ ಯಾಕೆ ನಾನು ಮಾಡ್ಕೊಡ್ತೀನಿ, ಆ ಮೀಟಿಂಗಲ್ಲಿ ಇಕ್ಕಿದ್ದೀನಿ, ಈ ಮೀಟಿಂಗಲ್ಲಿ ಇಕ್ಕಿದ್ದೀನಿ, ಅಲ್ಲಿ ಪಾಸ್ ಮಾಡಿಸಿದ್ದೀನಿ, ಇಲ್ಲಿ ಪಾಸ್ ಮಾಡಿಸಿದ್ದೀನಿ ಅಂತ ಹೇಳ್ಕೊಂಡೆ ಬರ್ತಾ ಇದ್ದಾರೆ. ಬಟ್ ನಮಗೆ ತಿರ್ಗಾ ಮತ್ತೆ ಬೇಸಿಗೆ ಬಂದ್ಬಿಡ್ತು, ಜನಗಳಿಗೆ ತುಂಬ ತೊಂದರೆ ಆಗ್ತದೆ. ದಯವಿಟ್ಟು ಇದ್ದೀವಿ, ಹಣ ನಿಮ್ಮೆಂತಿದ್ದೀರಾ, ಆದ್ರೆ ಹಂಗೆ ಒತ್ಕೊ ಬರ್ತಾರ. ನಾವು ಇಂತ ಕಷ್ಟ ಪಡ್ತಾ ಇದ್ದೀವಿ, ನಮಗ್ ನೀರಿಲ್ಲ ಅಂತ ದಿನ ಹೋಗಿ ಕೇಳಿದ್ರು ಇವತ್ ಬಿಡ್ತೀವಿ, ಅಲ್ಲಿ ಪಾಯಿಂಟ್ ಮಾಡೋರು ಅಲ್ಲಿ ಬಿಡ್ತೀವಿ ಇಲ್ಲಿ ಬಿಡ್ತೀವಿ ಅಂತಾರೆ. 1 ವರ್ಷದಿಂದ 1 ವರ್ಷದಿಂದ 1.5 ವರ್ಷದಿಂದ ನೀರೇ ಇಲ್ಲ.
ಅವ್ರ ಹೆಂಡತಿ ಮಕ್ಳಾದ್ರೆ ಪಕ್ಕದವ್ರಿಗೆಲ್ಲ ಹೋಗೋದ್ಕೋತಾರೆ ಅವ್ರ ಮನೆಗಳಿಗೆ ಬಿಟ್ಕೊಂತಾರೆ. ಅವ್ರ ಊರಾಗಾದ್ರೆ ನಮ್ಮೂರಾಗಾದ್ರೆ ಹಟ್ಟಿ ಒಳಗೆ ಸೈಟ್ ಕೊಟ್ಟಿದ್ರೆ ನಾವು ಹಟ್ಟಿ ಒಳಗೆ ಕಟ್ಕೊಂತಿದ್ವಿ, ಅಲ್ಲೇ ಇರ್ತಿದ್ವಿ. ಹಟ್ಟಿ ಒಳಗೆ ಸೈಟ್ ಕೊಡಲ್ಲ ಅಂದ್ರೆ ನಮ್ ಜಮೀನಾಗ ನಾವ್ ಬಂದ್ ಕಟ್ಟಿದ್ವಿ. ಇವಾಗ ಏನ್ ಹೇಳ್ತಾರೆ, ನೀವು ಅಲ್ಲಿ ಒಂಟ್ಮನ್ಗಳು ತಕಲ್ಲ ನೀರ್ ಬಿಡಲ್ಲ ಅಂತ ಅವ್ರು ಹೇಳ್ತಾವ್ರೆ. ನಾವೇನ್ ಮಾಡ್ಬೇಕು? ಆ ಪಂಚಾಯತ್ಗೆ ಒಳಗೆ ಒಂಟ್ ಮನೆಗಳು ತಾವೆಲ್ಲ ಮನ್ಗಳು ಕಟ್ಕೊಂಡಿದ್ದೀರಿ, ನಾವ್ ಅಲ್ಗೆಲ್ಲ ನೀರ್ ಬಿಡಕ್ ಆಗ್ತೈತಿ ಅಂತ ಕೇಳ್ತಾವ್ರೆ. ನಾವ್ ಎಲ್ಲಿಂದ ಎಲ್ಗ ಹೋಗಿ ಓದ್ಕೊ ಬರ್ಬೇಕು? ಮತ್ತೆ ನಮ್ಮನ್ನ ಯಾಕೆ ಓಟ್ ಕೇಳಕ್ ಬರ್ತಾರೆ? ಒಂಟ್ ಮನ್ಗಳು ತಕಲ್ಲ ಅಲ್ಲಿ ಇವಾಗ ನಾವೆಲ್ಲ ಓಟ್ ಹಾಕೋ ಓದ್ಕೆ ತಾನೆ ಅವ್ನ್ ಗೆದ್ದಿದ್ದು. ಮತ್ ನಮ್ಮ ಮನ್ಗಳು ತಕ ಯಾಕೆ ಬರ್ತಾರೆ? ಅವ್ರು ಓಟ್ ಕೇಳ್ಕೊಂಡು ಒಂಟ್ ಮನ್ಗಳು ತಕ ಹೋಗ್ಬೇಡ್ದು. ನೀರ್ ಅವ್ರು ಏನೇನ ಸಮಸ್ಯೆ ಬಂದ್ರೆ ನಮ್ಮನ್ ಕೇಳ್ತಾರೆ, ನಾವ್ ಅವ್ರನ್ನ ಕೇಳ್ಬೇಡ್ದು ಅಂಬದ್ ಅವ್ರಿಗೆ ಗೊತ್ತಾಗೋದ್ ಬೇಡ್ವೆ. ಅವ್ರ ಯಾಕೆ ಬರ್ತಾರೆ ನಮ್ಮ ಮನ್ಗಳು ತಕೆ? ನಾನು ಒಬ್ಳೆ ಇರೋದು, ಮಗಳು ಕೊಟ್ಮನ್ಗ್ ಹೋಗಿದ್ದಾಳೆ. ನೀರು ಕುರಿಗ್ ಹೋಗಿ ಬಂದ್ರೆ ನೀರೇ ಸಮಸ್ಯೆ. ಒಂದೊಂದ್ ದಿವಸ ಊಟನೂ ಮಾಡೋದಿಲ್ಲ ನೀರಿಲ್ದ. ಅಲ್ಲಿಗೆ 3 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋಗ್ಬೇಕು ನೀರ್ಗೆ. ಅಲ್ಲಿಂದ ಹೊತ್ಕೊ ಬಂದು ಒಂದೊಂದ್ ದಿವಸ ನೀರ್ ಇರೋದಿಲ್ಲ, ಊಟನೂ ಮಾಡೋದಿಲ್ಲ. ಕುರಿಗ್ ಹೋಗ್ತೀನಿ, ಬಂದು ಕತ್ಲಾತೈತಿ, ಸ್ಯಾದ್ರೆ ಹೋಗಕ್ಕೆ ಬದಕ್ಕಾಗಲ್ಲ, ಇಳಿಯಕ್ಕಾಗಲ್ಲ. ನೀರಿಂದ ಸಾನ ಸಮಸ್ಯೆ 1.5 ವರ್ಷ ಆತ್ ನಮಗ್ ನೀರು. ನಿಮ್ಮ ಗ್ರಾಮ ಪಂಚಾಯತಿ ಹೇಳಿದ್ವಿ ಸರ್, ಇನ್ನ ಬೋರ್ ಹಾಕಿಸ್ಬೇಕು, ಇನ್ನ ನೀರು ಬೋರ್ ಅಲ್ಲೇ ಅಪಾರವಾಗಿ ಬಂದಿಲ್ಲ ಅಂತ ಎಲ್ಲ ಹೇಳಿದ್ರು. ಅಲ್ಲ, 1 ವರ್ಷದಿಂದ ನೀರ್ ಹೆಂಗ್ ಬರ್ತಾ ಇತ್ತು ಇಲ್ಲಿಗೆ? ನೀರು 1 ವರ್ಷದಿಂದ ಹಂಚಿಮರಳ್ಳಿ ಇತ್ತು, ಆ ಬೋರ್ ನಿಂದ ಬರೋದು. ಅವಾಗ ಬರುವಾಗ ನಮ್ಗೇನು ಸಮಸ್ಯೆ ಇರ್ಲಿಲ್ಲ. ಇಲ್ಲಿಗೆ ಬರೋದ ನೀರು? ಇಲ್ಲಿಗೆ ಬರೋದು. ಆ ಬೋರ್ನಾಗೆ ನೀರಿಲ್ಲ ಅಂತ ಹೇಳಿ ಕಿತ್ತಾಕಿರಿ ಹಿಂದ್ಗೋಸ. ಅವತ್ಲಿಂದ ನೀರೇ ಇಲ್ಲ ನಮ್ಗೆ. ಅವತ್ಲಿಂದಲೂ ಹಿಂಗೆ ಮಾಡ್ತಾವ್ರೆ, ಇವತ್ತು ನಾಳೆ ಅಂತಲೇ ಅವ್ರೆ. ಎಷ್ಟು ಮನೆಯವರು ಇದ್ದೀರಿ ಇಲ್ಲಿ? ಇಲ್ಲಿ ನಾವೊಂದು 5-6 ಮನೆ ಇದೀವಿ. ಅವ್ರಿಗೂನು ನೀರು ಅಲ್ಲೆಲ್ಲ ಒಂದ್ ತಗೋವಿತ್ತು ಸ, ಅಲ್ಲಿಗೆ ಹೋಗಿ ಹಿಡ್ಕೊ ಬರ್ಬೇಕು. ಅವ್ರಿಗೂ ಅಷ್ಟೇ ಸಮಸ್ಯೆ ಐತಿ. ಎಷ್ಟು ಮನೆ ಇದಾರೆ ಅಲ್ಲಿ? ಅಲ್ಲಿ ಒಂದ್ 10-15 ಮನೆ. ಯಾವ ಊರಿದು? ಮಾಲಿಂಗನಟ್ಟಿ ಯಾವ ಪಂಚಾಯತಿ? ಗುಪ್ಪಟ್ಟನ ಪಂಚಾಯತಿ ಸರ್. ಅರ್ಜಿ ಏನನ್ನ ಕೊಟ್ಟಿದ್ದೀರಾ ಪಂಚಾಯತಿಗೆ? ಅರ್ಜಿ ಏನು ಕೊಟ್ಟಿಲ್ಲ.